ನಾನು ಮಾಧ್ಯಮಕ್ಕೂ ಹೇಳ್ತೀನಿ, ನಾನು ಅಸೆಂಬ್ಲಿಯಲ್ಲಿ ಇದೆಲ್ಲ ಹೇಳಿದೆ. ಅವನಿಗೆ ಮನೆ ಕಟ್ಕೊಡ್ತೀನಿ ಅಂತ ಹೇಳಿದ್ದಾರೆ, ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ, ಅದರಿಂದ ಅವನು ಬಂದಿದ್ದಾನೆ ಅಂತ ನಾನು ಅವತ್ತೇ ಹೇಳಿದೆ. ಅಸೆಂಬ್ಲಿಯಲ್ಲಿ ನಾನು ಹೇಳ್ತಾ ಇರೋದು 10 ದಿನದ ಹಿಂದೆ, ಅವತ್ತೇ ನಾನು ಅಸೆಂಬ್ಲಿಯಲ್ಲಿ ಹೇಳಿದೆ. ಧರ್ಮಸ್ಥಳ ಚರ್ಚೆ ಆದಾಗೆ ನಾನು ಹೇಳಿದ್ದೀನಿ. ಅವಾಗಾದರೂ ಸರ್ಕಾರ ಎಚ್ಚರಗೊಳ್ಬೇಕಾಯಿತು. ಈಗ ಅವನ್ನ ಬಂಧಿಸಿದ್ದೀರ. ಪಾಪ ನನಗನ್ಸ್ತೈತೆ ಒಂದು ರೀತಿ ಕರುಣೆ. ಇಷ್ಟು ದಿನ ಅವನು ಪಾಪ 20-30 ಜನ ಪೊಲೀಸರು ಅವನಿಗೆ ಸರ್ಪಗಾವಲ್ ಥರ ಇದ್ದು ಅವನಿಗೆ ದಿನ ಅನ್ನ, ಬಿರಿಯಾನಿ ಏನೇನು ಬೇಕೋ ಎಲ್ಲ ಕೊಟ್ಕೊಂಡು ಸಾಕೊಂಡಿದ್ರು. ಈಗ ಪಾಪ ಅವನು ಜೈಲಿಗೆ ಕಳಿಸ್ಬಿಟ್ರಲ್ಲ ಇವರೆಲ್ಲ ಸೇರ್ಕೊಂಡು. ನಾನು ಹೇಳಿದೆ ಅವತ್ತು, ಅವನು ನಮಗೆ ಮುಸುಗುದಾರಿ ಇಂಪಾರ್ಟೆಂಟ್ ಅಲ್ಲ, ಮುಸುಗುದಾರಿ ಹಿಂದೆ ಇರೋವಂಥ ಯಾರು ಷಡ್ಯಂತ್ರದಾರ ಇದ್ದಾರೆ ಅವ್ರು ಇಂಪಾರ್ಟೆಂಟು. ಅದನ್ನು ತನಿಖೆ ಮಾಡಬೇಕು. ಅದಕ್ಕೋಸ್ಕರ ಈ ರಾಜ್ಯ ಸರ್ಕಾರಕ್ಕೆ ನಾವು ನಿಷ್ಪಕ್ಷವಾದಂಥ ತನಿಖೆ ಮಾಡ್ತಾಯಿದ್ದೀರಿ, ನಾವು ಹಿಂದೂಗಳನ್ನು ಅವಹೇಳನ ಮಾಡ್ತಾ ಇಲ್ಲ ಅಂತ ಪ್ರೂವ್ ಮಾಡಬೇಕಾದ್ರೆ ಇದಕ್ಕೊಂದು SIT ರಚನೆ ಮಾಡಿ. ಇವ್ರ ಹಿಂದೆ ಯಾರಿದ್ದಾರೆ, ನಿಜವಾಗೂ DK ಶಿವಕುಮಾರ್ ಅವ್ರಿಗೆ, ಕಾಂಗ್ರೆಸ್ ಅವ್ರಿಗೆ ಏನಾದರೂ ಗೌರವ ಇದ್ದರೆ ಇದರಿಂದ ಷಡ್ಯಂತ್ರ ಮಾಡಿದವ್ರನ್ನ ಬಯಲಿಗೆಳಿಬೇಕು. ಅದಕ್ಕೆ ಒಂದು SITಯನ್ನು ರಚನೆ ಮಾಡಿ. ಇಲ್ಲ ಇದನ್ನು NIಗೆ ಕೊಟ್ಬಿಡಿ. ಯಾಕಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದುಡ್ಡು ಬಂದಿದೆ, ಬೇರೆ ಬೇರೆ ರಾಜ್ಯ ದೇಶಗಳಿಂದ ದುಡ್ಡು ಬಂದಿದೆ ಅಂಥೇಳಿ ಈಗಾಗಲೇ ಹಲವಾರು MPಗಳು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಅವ್ರು ಕೊಡೋಕ್ಕೆ ಮುಂಚೆ ರಾಜ್ಯ ಸರ್ಕಾರನೇ ಕೊಟ್ಬಿಟ್ರೆ ಬೆಸ್ಟು. ರಾಜ್ಯ ಸರ್ಕಾರನ ಅವಾಗ ನಂಬೋದು ನಾವು. NI ಕೊಟ್ಟಿದ್ದಾರಪ್ಪ, ರಾಜ್ಯ ಸರ್ಕಾರ ಪಾತ್ರ ಇಲ್ಲ ಅಂತ. ಕೊಟ್ಟಿಲ್ಲ ಅಂದರೆ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಪಾತ್ರ ಸ್ಪಷ್ಟವಾಗಿದೆ. ಇದನ್ನ NI ಕೊಡಲಿಲ್ಲ ಅಂದರೆ ಕಾಂಗ್ರೆಸ್ ಇದರಲ್ಲಿ ಪಾತ್ರ ಇದೆ ಅನ್ನೋದು ಸ್ಪಷ್ಟ ಆಗ್ತದೆ. ಅದೆಲ್ಲವನ್ನು ನಾನು ನೋಡಿದ್ದೀನಿ, ಮಾಧ್ಯಮದಲ್ಲೂ ನೋಡಿದ್ದೀನಿ. ನನಗಿರೋವಂಥ ಇನ್ಫಾರ್ಮೇಷನ್ಸ್ ಕೊಡುವಂಥ ಇದ್ದಾರೆ ನಮಗೂ. ಈಗಾಗಲೇ ಆ ಮಗು ಕಳೆದೋಗಿದೆ ಅಂತ ಹೇಳಿದಾಗೆ ಪೊಲೀಸವ್ರಿಗೆ ಇಷ್ಟೆಲ್ಲ ತನಿಖೆಗಳನ್ನು ಮಾಡ್ತಾರೆ. ಅಲ್ಲೇ ಸ್ಪಷ್ಟವಾಗಿ ಒಂದೇ ದಿನದಾಗ ಗೊತ್ತಾಗ್ಬಿಡ್ತಾಯಿತ್ತು. ಚೆಕ್ ಮಾಡಿದರೆ ಒಂದು ದಿನದಲ್ಲಿ 24 ಗಂಟೆಯಲ್ಲಿ ಇದು ಸುಳ್ಳೋ ಸತ್ಯನೋ ಅನ್ನೋದು ಗೊತ್ತಾಗ್ತಾಯಿತ್ತು. ತನಿಖೆನೇ ಮಾಡೋಕ್ಕೆ ಹೋಗಿಲ್ಲ. ಒಂದು ರೀತಿ ಪೊಲೀಸರ ಕೈ ಕಟ್ಟಾಕ್ಬಿಟ್ಟಿದ್ರು ಈ ಸರ್ಕಾರ. ನೀವೇನಿದ್ರು ಇದ್ರನ್ನೇ ಮೂಳೆ ಸಿಗ್ತತ ನೋಡಿ, ಬುರುಡೆ ಸಿಗ್ತತ ನೋಡಿ, ಇಷ್ಟು ಬಿಟ್ಟು ಅವ್ರನ್ನ ಬೇರೆ ಕಡೆ ತಿರ್ಗಕ್ಕೆ ಬಿಟ್ಟಿಲ್ಲ ಈ ಕಾಂಗ್ರೆಸ್ ಸರ್ಕಾರ. ಯಾವಾಗ ವಿಧಾನಸಭೆಯಲ್ಲಿ ನಮ್ಮ ಹೋರಾಟ ಜಾಸ್ತಿ ಆಯಿತು, ಪ್ರತಿಭಟನೆ ಜಾಸ್ತಿ ಆಯಿತು, ಮತ್ತು ಅಲ್ಲಿ ಏನು ಸಿಗಲಿಲ್ಲ, ಮತ್ತು ಒಬ್ಬೊಬ್ಬರೇ ಈಗ ತಪ್ಪನ್ನು ಒಪ್ಕೊಳ್ತಾ ಇದ್ದಾರೆ. ಈಗೇನು ಮಾಡ್ತೈತೆ ಸರ್ಕಾರ? ಬಂಧಿಸಿದ್ರೆ ಸಾಲದು, ಇದರಿಂದ ಇರುವಂಥ ಕುತಂತ್ರವನ್ನು ಬಯಲು ಮಾಡಬೇಕು. ಧರ್ಮಸ್ಥಳಕ್ಕೆ ಅಂಟಿರುವಂಥ ಕಳಂಕವನ್ನು ತೆಗೆದುಹಾಕಬೇಕಾದ್ರೆ ಇದಕ್ಕೊಂದು SIT ರಚನೆ ಮಾಡಿ, ಮೇಯ್ನ್ ಸೂತ್ರಧಾರ ಈ ದೇಶದವನ, ಹೊರದೇಶದವನ, ಬೇರೆ ದೇಶದಲ್ಲಿದ್ದಾನ, ಈ ದೇಶದಲ್ಲಿದ್ದಾನ, ಅದು ಪ್ರೂವ್ ಆಗಬೇಕು. ನನಗನ್ಸುತ್ತೆ ನಮ್ಮ ದೇಶದಲ್ಲಿ ಇದ್ದಂಗಿಲ್ಲ ಇವರೆಲ್ಲ. ಬೇರೆ ದೇಶದಲ್ಲಿರ್ತಾರೆ, ಬೇರೆ ದೇಶದಿಂದ ಫಂಡ್ ಕಳಿಸ್ಕೊಡ್ತಾರೆ, ಎಲ್ಲ ಮಾಡಿರ್ತಾರೆ. ಇದೊಂದು ಮತಾಂತರದ ಪಕ್ಕ, ಒಂದು ಲವ್ ಜಿಹಾದ್ ಅಂತ ಹೇಳ್ತಿರಲ್ಲ, ಆ ಥರದ ಕೇಸ್ ಇದು. ಲವ್ ಜಿಹಾದ್ ಮಾಡಿ ಹಿಂದೂ ಹೆಣ್ಮಕ್ಕಳನ್ನ ಅಪಹರಣ ಮಾಡಿ ಮದುವೆ ಮಾಡ್ತಾರಲ್ಲ, ಹಂಗೆ ಇದು ಒಂದು ಲವ್ ಜಿಹಾದ್ ರೀತಿಯಾಗಿ ಮತಾಂತರದ ಒಂದು ಜಿಹಾದನ್ನು ಮಾಡ್ತಾಯಿದ್ದಾರೆ. ಮತಾಂತರದ ಜಿಹಾದ್ ಇದು. ಅದಕ್ಕೆ ಇದು ತನಿಖೆ ಆಗಬೇಕು, SIT ರಚನೆ ಆಗಬೇಕು. ಇಲ್ಲಾಂದರೆ NI ಕೊಟ್ಬಿಡಿ, ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಟ್ಬಿಡಿ. ಅವರು ವಿದೇಶಿ ಕೈವಾಡ ಏನಿದೆ, ಯಾರ್ಯಾರ್ದಿದೆ ಅದನ್ನು ಬಯಲಿಗೆ ತರೋವಂಥದ್ದಕ್ಕೆ ಅವ್ರ ಹತ್ರ ಟೀಮ್ ಇದೆ, ಅವರು ಮಾಡ್ತಾರೆ. ಈಗಾಗಲೇ ಕಂಪ್ಲೇಂಟ್ ಹೋಗಿದೆ. ರಾಜ್ಯ ಸರ್ಕಾರನೇ ಮುಂದೆ ಬಂದು ಕೊಟ್ಬಿಟ್ರೆ ರಾಜ್ಯ ಸರ್ಕಾರಕ್ಕೆ ಗೌರವ ಬರ್ತದೆ. ಇಲ್ಲ ಅಂದರೆ ರಾಜ್ಯ ಸರ್ಕಾರ ಇವ್ರ ಜೊತೆ ಶಾಮೀಲಾಗಿದ್ದಾರೆ, ಇವ್ರ ಪಾರ್ಟ್ನರು ಅಂತ ತಿಳ್ಕೊಂತೀರಿ. ನೋಡಿ, ನಾನು ಅದನ್ನೇ ಹೇಳ್ದಲ್ಲ, ಹೊರ ರಾಜ್ಯದ, ನಮ್ಮ ಪಕ್ಕದ ರಾಜ್ಯ, ಹೊರ ರಾಜ್ಯನೂ ಅಲ್ಲ, ನಮ್ಮ ಪಕ್ಕದ ರಾಜ್ಯ, ಅಲ್ಲಿ ಇದೇ ಕೆಲಸನೇ ಅವರು. ಹಿಂದೂಗಳಿಗೆ ಬೆಂಕಿ ಹಚ್ಚೋದು, ಹಿಂದೂ ದೇವರನ್ನ ಸುಡೋದು, ಎಕ್ಸ್ಪರ್ಟ್ ಅವರು. ತಮಿಳ್ನಾಡು
ಅವರೆಲ್ಲ ಇದ್ದಾರೆ ಇದರಲ್ಲಿ, ಪಕ್ಕಾ ಇದ್ದಾರೆ. ಯಾರ್ಯಾರು ಹಿಂದೂ ದೇವತೆಗಳನ್ನು ಫೋಟೋಗಳನ್ನು ಸುಡ್ತಾರೆ ಅವರೆಲ್ಲರದ್ದು ಪಾತ್ರ ಇದೆ ಇದು. ಅದಕ್ಕೆ ದೊಡ್ಡ ಷಡ್ಯಂತ್ರ ಇದು, ಸಣ್ಣ ಷಡ್ಯಂತ್ರ ಅಲ್ಲ, ದೊಡ್ಡ ಷಡ್ಯಂತ್ರ. ತಮಿಳ್ನಾಡು ಕೇರಳ ಅಂತೂ ರಿಸೊಲ್ಯೂಷನ್ನೇ ಮಾಡಿದ್ದಾರೆ. ಈಗ ಅವ್ರ ಮಖಕ್ಕೆ ಮಂಗಳಾರತಿ ಆಯ್ತಲ್ಲ ಅವ್ರ ಯೋಗ್ಯತೆಗೆ. ಈಗ ಕೇರಳ ಸರ್ಕಾರ ಮಾಡಿದ್ದು ಮಂಗಳಾರತಿ ಆಯ್ತಲ್ಲ, ಅವ್ರ ಮಖಕ್ಕೆ ಮಂಗಳಾರತಿ ಆಯ್ತಲ್ಲ, ಏನು ರೆಸೊಲ್ಯೂಷನ್ ಮಾಡಿಬಿಟ್ರು. ನಾಚಿಕೆ ಆಗಬೇಕು ಅವ್ರಿಗೆ, ಕೇರಳ ಸರ್ಕಾರಕ್ಕೆ. ನೋಡಿ, ಇಲ್ಲಿ ಹಿಂದೂ ಧರ್ಮವನ್ನು ಅವಹೇಳನ ಮಾಡಿದ್ರೆ ಮತಾಂತರ ಜಾಸ್ತಿ ಆಗ್ತೈತೆ. ಈ ದೇವರು ಸರಿ ಇಲ್ಲ, ಎಲ್ಲ ಮತಾಂತರ ಆಗಿ ಬೇರೆ ಧರ್ಮಕ್ಕೆ ಹೋಗಿ ಅನ್ನೋ ಕುತಂತ್ರ ಅಷ್ಟೇ. ಇಲ್ಲಾಂದರೆ ಈ ಸಮೀರ್ ಅನ್ನೋನು ಎಲ್ಲಿಂದ ಬರ್ತಾನೆ? ಆಕಾಶದ ಅವನೇನು ದೊಡ್ಡ ಜ್ಞಾನಿನ, ವಿಜ್ಞಾನಿನ, ಸಮಾಜ ಸುಧಾರಕನ? ಎಲ್ಲ ಏಕಾಏಕಿ ಬಂದ್ಬಿಡ್ತಾನೆ. ಒಂದು ಯೂಟ್ಯೂಬ್ ಓಪನ್ ಮಾಡ್ತಾನೆ, ಬಂದ್ಬಿಡ್ತಾನೆ, ಶುರು ಹಚ್ಕೊಂತಾನೆ ಎಲ್ಲ ಧರ್ಮಸ್ಥಳದ ಬಗ್ಗೆ ಅವಹೇಳನ ಮಾಡೋದು. ಅದಕ್ಕೆ ಈಗ ಕಾಂಗ್ರೆಸ್ ಸರ್ಕಾರ ತಾಳಮೇಳ ಹೊಡ್ಕೊಂಡು ಅವನ ಹಿಂದೆ ತಾಳಮೇಳ ಹೊಡ್ಕೊಂಡು ಬಂದರು. ಈಗ ಮಖಕ್ಕೆ ಮಂಗಳಾರತಿ ಆಯಿತು ರಾಜ್ಯ ಸರ್ಕಾರಕ್ಕೆ. ಮೇಯ್ನ್ ಅವನು ಸಮೀರೆ ಫಸ್ಟು ಅವನ್ನ ಬಂಧಿಸಬೇಕು. ಕೂಡಲೇ ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ ಅವನು ಅರೆಸ್ಟ್ ಮಾಡೋಕ್ಕೆ ಮುಂಚೆನೇ ಹೋಗಿ ಬೇಲ್ ತೊಗೊಂಡಿದ್ದಾನೆ. ಕೂಡಲೇ ಕೋರ್ಟನ್ನು ಅಪ್ರೋಚ್ ಮಾಡಿ ಇವನು ದೊಡ್ಡ ಕದಿಮ ಇದ್ದಾನೆ, ಇವನೇ ಮೇಯ್ನ್ ಸೂತ್ರಧಾರ ಅಂಥೇಳಿ ಕೋರ್ಟ್ಗೆ ಅಪೀಲ್ ಮಾಡಬೇಕು. ಅಲ್ಲಿಂದ ಬೇನ್ ಕ್ಯಾನ್ಸಲ್ ಮಾಡಬೇಕು ಇಮಿಡಿಯೇಟ್ 1 ಅಥವಾ 2 ದಿನದಲ್ಲೇ ಅದನ್ನು ಮಾಡಬೇಕು. ಇಲ್ಲ ಅಂತಂದರೆ ಪೊಲೀಸರ ಮೇಲೇ ಡೌಟ್ ಶುರು ಆಗ್ತದೆ. ನಾವು ಈ ಧರ್ಮಸ್ಥಳದ ಇಶ್ಯೂ ಪ್ರಾರಂಭ ಆದಾಗಿಂದನೂ ಕೂಡ ಇದರಲ್ಲಿ ಷಡ್ಯಂತ್ರ ಇದೆ ಅನ್ನೋ ಮಾತನ್ನು ಹೇಳಿದಿರಿ. ಆದರೆ ಇಲ್ಲಿ ಸರ್ಕಾರ ಆತುರದ ನಿರ್ಧಾರ ತೆಗೆದುಕೊಂಡು ಆ ಕಂಪ್ಲೇಂಟ್ ಕೊಟ್ಟಂಥ ವ್ಯಕ್ತಿಯ ಪೂರ್ವಾಪರ ಚರಿತ್ರೆ ಏನು, ಅವನು ಎಲ್ಲಿಂದ ಬಂದಿದ್ದಾನೆ, ಅವನಿಂದ ಯಾರಿದ್ದಾರೆ, ಇದೆಲ್ಲವನ್ನು ಏನು ಯೋಚನೆ ಮಾಡದೆ ಅವರ ಏನು ಈ CM ಜೊತೆ ಇದ್ದಾರೆ ಈ ಪ್ರಗತಿಪರರು, ಅವ್ರ ಮಾತು ಕೇಳ್ಕೊಂಡು SIT ರಚನೆ ಮಾಡಿದ್ರು. ಈಗ SIT ರಚನೆ ಮಾಡಿದ್ದರಿಂದ ಏನು ಬಂತು? ಬರೀ ಬುರುಡೆ ಬಂತಷ್ಟೆ. ಬುರುಡೆ ಬಿಟ್ಟು ಇನ್ನೇನು ಬರಲಿಲ್ಲ. ಮುಖ್ಯಮಂತ್ರಿಗಳು ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದರೆ ಸರ್ಕಾರದ ಕೋಟ್ಯಾಂತರ ರೂಪಾಯಿ ದುಡ್ಡು ಉಳಿತಾ ಇತ್ತು. ಮತ್ತು ಇಡೀ ದೇಶದ, ರಾಜ್ಯದ ಜನ ಇದರಿಂದ ನೋವನ್ನು ಅನುಭವಿಸಿರುವಂಥದ್ದನ್ನ ಈಗ ಸಿದ್ದರಾಮಯ್ಯನವರು ವಾಪಸ್ಸು ಆ ಜನಗಳಿಗೆ ಕೊಡೋಕ್ಕಾಗುತ್ತಾ? ಅವರು ಧರ್ಮಸ್ಥಳದ ಬಗ್ಗೆ ಏನು ಭಕ್ತಿ ಭಾವನೆ ಇತ್ತು ಜನಗಳಲ್ಲಿ, ಆ ಭಕ್ತಿ ಭಾವನೆಗೆ ನೋವನ್ನು ಉಂಟು ಮಾಡಿ ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ನೋವನ್ನು ಅದನ್ನು ವಾಪಸ್ ತರ್ಕೊಡೋಕ್ಕೆ ಸಿದ್ದರಾಮಯ್ಯನವ್ರ ಕೈ ಸಾಧ್ಯನಾ? ಒಂದು ಕ್ಷಣ ಯೋಚನೆ ಮಾಡಿ. ಯಾಕಂದರೆ ಪ್ರತಿನಿತ್ಯ ಮುಖ್ಯಮಂತ್ರಿಗೆ ಸಾವಿರಾರು ಈ ಥರದ SIT ರಚನೆ ಮಾಡಿ, CBI ಕೊಡಿ, ED ಕೊಡಿ, ಈ ಪತ್ರಗಳು ಬಂದ ದಿನನಿತ್ಯ ಸಾಮಾನ್ಯ. ಅದು ಚುನಾಯಿತ ಪ್ರತಿನಿಧಿಗಳು. ನಾವೆಲ್ಲವನ್ನ SITಗೆ ಕೊಡೋಕೆ ಹೋದರೆ ಪೊಲೀಸವ್ರಿಗೆ ಏನು ಕೆಲಸನೇ ಇರಲ್ಲ. ಕೊನೆಯಲ್ಲಿ ಏನಾಯಿತು? ಈ ಸರ್ಕಾರದ ತಪ್ಪು ಅಂತ ಅರ್ಥ ಆಯಿತು. SIT ಮಾಡಿದ್ದೆ ತಪ್ಪು ಅಂತ. ಒಂದು ಸಣ್ಣ ಯಾರಾದರೂ ಒಬ್ಬ ಇನ್ಸ್ಪೆಕ್ಟ್ರಿಗೆ ಹೇಳಿ ಇವನು ಕಂಪ್ಲೇಂಟ್ ಕೊಟ್ಟವನಲ್ಲ, ಇವನು ಪೂರ್ವಾಪರ ಏನಪ್ಪ ಅಂತ ಹೇಳಿದರೆ ಮುಗ್ದೇ ಹೋಗ್ತಾ ಇತ್ತು. ಈ ಅನನ್ಯ ಭಟ್ ವಿಚಾರವಾಗೂ ಕೂಡ ಏನು ಅದು ಬುರುಡೆ ಅಂತ ಈಗ ಒಪ್ಕೊಂಡಾಯಿತು. ಈ ನಾನು ಪಾತ್ರಧಾರಿ, ದುಡ್ಡಿಸ್ಕೊಂಡು ನಾನು ಕೆಲಸ ಮಾಡಿದ್ದೀರಿ. ಇಲ್ಲೆಲ್ಲರೂ ದುಡ್ಡಿಸ್ಕೊಂಡೇ ಕೆಲಸ ಮಾಡಿರೋದು. ಆ ಮುಸ್ಕುದಾರಿನ ಇನ್ನೂ ಮುಸ್ಕಾಕೊಂಡು ಯಾಕೆ ಇಟ್ಕೊಂಡಿದ್ದೀರ? ಅವನ ಹೆಂಡ್ತಿನೇ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ. 3 ಮದುವೆ ಆಗಿದ್ದಾರೆ ಅಂತ ಅವ್ರ ಹೆಂಡ್ತಿ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಮತ್ತು ಅವನೂ ಇವಾಗ ಹೇಳಿಕೆಯನ್ನು ಕೊಟ್ಟಿದ್ದಾನೆ, ನಾನು ಬುರುಡೆ ಎಲ್ಲ ಯಾರೋ ತಂದು ಕೊಟ್ಟರು, ನಾನು ತಗೊಂಡೋಗಿದ್ದು ಅಂತ. ಇದರಿಂದ ಅವನ ಮೇಯ್ನ್ ಕಲ್ಪ್ರಿಟ್ಟು ಸಮೀರ್, ಅವನೇ ಮೇಯ್ನ್. ಅವನು ಫಸ್ಟ್ ಇದನ್ನೆಲ್ಲ ಸೂತ್ರಧಾರ ಅವನೇ.
ಅವನು ಇದನ್ನೆಲ್ಲವನ್ನು ಪ್ಲ್ಯಾನ್ ಮಾಡ್ತಾನೆ. ಫಸ್ಟು ಅವನು ಪ್ಲ್ಯಾನ್ ಮಾಡ್ತಾನೆ ಇದನ್ನು. ಅವನಿಗೆ ಜೊತೆಗಾರರು ಮಾಡ್ಕೊಂತಾನೆ ಇವ್ರನ್ನೆಲ್ಲ. ಈ ಟೀಮ್ ಏನಿದೆ, ಈ ಸಮಾಜಘಾತುಗಳ ಟೀಮ್ ಏನಿದೆ, ಪ್ರಗತಿಪರ ಟೀಮ್ ಏನಿದೆ, ಇದನ್ನ ಸೆಟಪ್ ಮಾಡ್ಕೊತಾನೆ. ಸೆಟಪ್ ಮಾಡಿ ಆಮೇಲೆ ಹುಡುಕ್ತಾನೆ ಈ ಮುಸ್ಕುದಾರಿಯನ್ನು, ಒಬ್ಬನ್ನ ಬೇಕಲ್ಲ ಪಾತ್ರಧಾರಿ, ಈ ಡ್ರಾಮಾ ಆಡೋದಕ್ಕೆ ಪಾತ್ರಧಾರಿಗಳು, ಅದನ್ನು ಹುಡುಕ್ತಾರೆ. ಆಮೇಲೆ ಅನನ್ಯ ಭಟ್ಟನ್ನು ಹುಡುಕ್ತಾರೆ. ಅವ್ರ ಕಂಪ್ಲೇಂಟಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂದರೆ, ಪೊಲೀಸವ್ರಿಗೆ ನೀವು ಹಿಂಗೆ ತನಿಖೆ ಮಾಡಬೇಕು, ವಿಧಿವಿಜ್ಞಾನ ತಜ್ಞರು ಬರಬೇಕು, ಕ್ಯಾಮ್ರಾಗಳು ಬರಬೇಕು, ಮತ್ತು ಅವ್ರಿಗೆಲ್ಲ ಕಾನೂನಿನ ನೆರವು ಸರ್ಕಾರ ಕೊಡಬೇಕಂತ. ಇವ್ರಿಗೆಲ್ಲ ಆಪಾದನೆ ಮಾಡಿರೋರು ಕಾನೂನು ನೆರವೆಲ್ಲ ಸರ್ಕಾರನೇ ಕೊಡಬೇಕು, ಇವ್ರನ್ನ ಸೇಫ್ಟಿ ಕೊಡಬೇಕು. ಅಂದರೆ ಇಷ್ಟು ದಿನ ನನಗನ್ಸ್ತೈತೆ ಒಂದು 25 ದಿನ ಪೊಲೀಸರು ಯಾವುದು ಇಲ್ಲಿ ಈ ಮಂತ್ರಿಗಳಿಗೂ ಇಲ್ಲ, ಮುಖ್ಯಮಂತ್ರಿಗೂ ಇಷ್ಟು ಸೆಕ್ಯೂರಿಟಿ ಇಲ್ಲ. ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಹಿಂದೆ AK-47 ಹಿಡ್ಕೊಂಡಿರೋದು ನೋಡಿಲ್ಲ. ಇವನ ಹಿಂದೆ AK-47 ಹಿಡ್ಕೊಂಡಿದ್ದಾರೆ. ಅಂದರೆ ಸಿದ್ದರಾಮಯ್ಯನಿಗಿಂತ, ಸಿದ್ದರಾಮಯ್ಯನವ್ರಿಗಿಂತ ಹೈ ಸೆಕ್ಯೂರಿಟಿ ಕೊಟ್ಟರು. ಏನು ಕೊಟ್ಟರು? ಇದು ಧರ್ಮಸ್ಥಳದ ಮಂಜುನಾಥನನ್ನು ಅವಹೇಳನ ಮಾಡಬೇಕು, ಈ ರಾಜ್ಯದ ಜನಗಳನ್ನು ಮತಾಂತರ ಮಾಡಬೇಕು, ಮತಾಂತರದ ಒಂದು ದೊಡ್ಡ ಷಡ್ಯಂತ್ರ. ಇಲ್ಲಾಂದರೆ ಅವನು ಯಾರೋ ಸಮೀರ್ ಸಾಬಿ ಎಲ್ಲಿಂದ ಬರ್ತಾನೆ? ಅವನಿಗೂ ಧರ್ಮಸ್ಥಳಕ್ಕೆ ಏನು ಸಂಬಂಧ? ಅವನು ಯಾರು ಇದನ್ನು ಕೇಳೋಕ್ಕೆ? ಎಲ್ಲಾದರೂ ಹೋಗಿ ಈ ಸಿದ್ದರಾಮಯ್ಯನವರು ಟ್ರೂಪ್ ಇದೆಯಲ್ಲ, ಅವರ ಪ್ರಗತಿಪರರು, ಯಾವುದಾದ್ರೂ ಈ ಥರ ಬೇಕಾದಷ್ಟು ಮಸೀದಿಗಳ ಮೇಲೆ ಕಂಪ್ಲೇಂಟ್ ಬಂದಿದೆ, ಎಲ್ಲಾದರೂ ಒಂದು ಮಸೀದಿ ಹೋಗಿ ಅಗ್ದಿದ್ದಾರೆ ಇವರು. ಬೇಕಾದಷ್ಟು ನೂರಾರು ರೇಪ್ ಮಾಡಿರುವಂಥದ್ದು ಕೋರ್ಟ್ಗಳಿಗೂ ಹೋಗಿದೆ, ರೇಪ್ ಆಗಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ, ಅರ್ಜಿಗಳು ಕೊಟ್ಟಿದ್ದಾರೆ. ಒಂದಕ್ಕೇನಾದರೂ ನೀವು ಈ ಥರ ಕ್ರಮ ತೆಗೆದುಕೊಂಡಿದ್ದೀರಾ? ಹಿಂದೂಗಳ ಭಾವನೆಗೆ ಈ ಸರ್ಕಾರ ಸ್ಪಂದನೆ ಮಾಡಲ್ಲ, ಹಿಂದೂಗಳನ್ನು ಟಾರ್ಗೆಟ್ ಮಾಡಬೇಕು. ಆ ಗ್ರೂಪಲ್ಲಿ ಸಿದ್ದರಾಮಯ್ಯನವರು, ಅವರ ಮಂತ್ರಿಮಂಡಲದ ಎಲ್ಲರೂ ಇದ್ದಾರೆ. ಕಾಟಾಚಾರಕ್ಕೆ DK ಶಿವಕುಮಾರ್ ಒಬ್ಬರು ಮಾತಾಡ್ತಾ ಇದ್ದಾರೆ ಅಷ್ಟೇ, ಅದು ವೋಟ್ ಪಾಲಿಟಿಕ್ಸ್ಗೋಸ್ಕರ. ಅದು ಬಿಟ್ಟರೆ ಇನ್ನೇನು ಇದರಲ್ಲಿಲ್ಲ. ನಾನು ಸರ್ಕಾರಕ್ಕೆ ನನ್ನ ಪ್ರಶ್ನೆ, ಇಷ್ಟೆಲ್ಲ ಅವಾಂತರ ಮಾಡೋಕ್ಕೆ ನೀವೇ ಕಾರಣ ಅಲ್ಲವೇ? SIT ರಚನೆ ಮಾಡೋಕ್ಕೆ ಮುಂಚೆ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗ ಮಾಡಿ, ಕಂಪ್ಲೇಂಟ್ ಕೊಟ್ಟನ್ನು ಪೂರ್ವಾಪರ ತಿಳ್ಕೊಂಡಿದ್ರೆ ಅಲ್ಲಿಗೆ ಮುಗಿದೋಗಿರೋದು. ಅದನ್ನೂ ಮಾಡಿಲ್ಲ. ಇವತ್ತು ಇಷ್ಟೊಂದು ಪೊಲೀಸ್ ಇಲಾಖೆಯ ಅಧಿಕಾರಿಗಳನ್ನು ಈ ಕೆಲಸ ಬಿಟ್ಟು, ಅವರ ರೆಗ್ಯುಲರ್ ಕೆಲಸ ಬಿಟ್ಟು ನೀವು ಅಲ್ಲಿಗೆ ಹಾಕಿದ್ರಲ್ಲ, ಅವರ ಸಂಬಳ, ಸಾರಿಗೆ ಇವೆಲ್ಲವನ್ನು ಕೊಡೋರು ಯಾರು? ಇಲ್ಲಿ ಆಗಿರೋವಂಥ ಖರ್ಚು ಕೋಟ್ಯಾಂತರ ರೂಪಾಯಿ ಕರ್ನಾಟಕದ ಟ್ಯಾಕ್ಸ್ ಪೇಯರ್ಸ್ ಹಣ ಇವತ್ತು ಖರ್ಚಾಗಿದೆಯಲ್ಲ, ಅದನ್ನು ಸರ್ಕಾರ, ಇವರು ಕಾಂಗ್ರೆಸ್ ಪಾರ್ಟಿ ಭರಿಸ್ಕೊಡ್ತೈತೆ. ಅದನ್ನು ಇಷ್ಟು ಪ್ರಶ್ನೆಗಳನ್ನು ನಾನು ಅವ್ರನ್ನ ಕೇಳ್ತಾ ಇದ್ದೀನಿ. ಅದೇನೋ ನಾನು ವಿಧಾನಸಭೆಯಲ್ಲಿ ಹೇಳಿದೆ, ಬೆಟ್ಟ ಅಗದು ಇಲಿನೂ ಸಿಕ್ಕಿಲ್ಲ ಇವ್ರಿಗೆ. ಈ ಥರ ನನಗೆ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಇಂಥ ಒಂದು ಪ್ರಹಸನ ಸರ್ಕಾರ ಮಾಡದಂಥ ತಪ್ಪು ಯಾವತ್ತೂ ಆಗಿರಲಿಲ್ಲ. ಯಾವುದೇ ಸರ್ಕಾರ ಇದ್ದರೂ ಜವಾಬ್ದಾರಿಯುತವಾಗಿ ನಡ್ಕೊಂಡಿದೆ. ಇವರು ಇಲ್ಲಿ ಯಾರೋ ಒಬ್ಬ ದಾರಿ ಹೋಕ ಹೇಳಿದ್ದಾನೆ ಅಂತ ಹೇಳ್ಬಿಟ್ಟು ಅಂಥ ಒಂದು ಸಾವಿರಾರು ವರ್ಷ ಇತಿಹಾಸ ಇರುವಂಥ ಧರ್ಮಸ್ಥಳದ ಮೇಲೆ ಇವರೆಲ್ಲ ಆಪಾದನೆ ಮಾಡ್ತಾರೆ, ಅದಕ್ಕೊಂದು SIT ರಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ಇದು ಕಾಂಗ್ರೆಸ್ ಪಾರ್ಟಿ ಮಾಡಿದ ರಾಜ್ಯದ ಜನರ ಮುಂದೆ ಕ್ಷಮಾಪಣೆಯನ್ನು ಕೇಳಬೇಕು. ಅದು ಹೇಳ್ತಾರೆ, BJP ಅವರು ಪ್ರಾರಂಭದಲ್ಲಿ ಏನೂ ಹೇಳಿಲ್ಲ, ನಾನೇ ಮೈಸೂರಲ್ಲಿ ಮೊದಲ ಪ್ರೆಸ್ ಮೀಟ್ ಮಾಡಿದ್ದೀನಿ, ಈ SIT ತನಿಖೆ ಕೊಟ್ಟ ದಿನವೇ ಮೈಸೂರಲ್ಲಿ ನಾನು ಪ್ರೆಸ್ ಮೀಟ್ ಮಾಡಿ, ಇದು ಕುತಂತ್ರ, ಇದರಿಂದ ಕಾಣದ ಕೈಗಳಿದ್ದಾರೆ, ಇದರಿಂದ ಪ್ರಗತಿಪರರಿದ್ದಾರೆ, ಇದು ಮೋಸ, ಇವೆಲ್ಲವನ್ನ ಹೇಳಿದ್ದೀನಿ. ಅದಾದಮೇಲೆ ಮಾರನೇ ದಿನ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿ ಅವನ್ನ ಫಸ್ಟು ಯಾರು ಮುಸ್ಕುದಾರಿ ಇದ್ದಾನೋ ಅವನ್ನ ಪೂರ್ವಾಪರವನ್ನು ಚೆಕ್ ಮಾಡಬೇಕು, ಆಮೇಲೆ ತನಿಖೆ ಮಾಡಬೇಕು ಅಂತಲೂ ಹೇಳಿದ್ದೀನಿ. ಇಷ್ಟೆಲ್ಲ ನಾವು ಹೋರಾಟ ಮಾಡಿಲ್ಲ ಅಂದರೆ, ಈ BJP ಏನಾದರೂ ಬೀದಿಗಿಳಿದು ಹೋರಾಟ ಮಾಡಿಲ್ಲ ಅಂದರೆ 100% ಎಲ್ಲೋ ಒಂದು ಬುರುಡೇನೋ ಮೂಳೆಗಳನ್ನು ತಗೊಂಬಂದು ಊತ್ಬಿಟ್ಟು ಇದೇ ನಿಜ ಅಂತ ಪ್ರೂವ್ ಮಾಡಿಬಿಡ್ತಾಯಿದ್ರು. ಯಾವಾಗ ನಾವು ಬೀದಿಗಿಳಿದು BJP ಹೋರಾಟ ಮಾಡಿದ್ರು
ಆವಾಗ ವಿಧಿ ಇಲ್ಲದೆ ಇವತ್ತು ಕಾಂಗ್ರೆಸ್ ಅವರು ಇದರಲ್ಲೂ ಏನೋ ಒಂದು ಕ್ರೆಡಿಟ್ ತೊಗೊಬೋದು, ನಾವು ಹಿಂದೂಗಳ ಪರವಾಗಿದ್ದೀರಿ ಅಂತ ತೋರ್ಸ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ಆದರೆ ರಾಜ್ಯದ ಜನತೆಗೆ ಸ್ಪಷ್ಟವಾಗಿ ಗೊತ್ತಿದೆ, ಇವರು ಧರ್ಮಸ್ಥಳಕ್ಕೆ ಕಾಂಗ್ರೆಸ್ ಪಾರ್ಟಿ ಮೋಸ ಮಾಡಿದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತದೆ.